ನಮಸ್ತೆ ದೇವನಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ದ ಅಬೆಲ್ ಪ್ರೈಸ್ ಅಂದ್ರೆ ಗಣಿತದಲ್ಲಿ ಸಿಗುವಂತಹ ಪ್ರಶಸ್ತಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದು 2025ರಲ್ಲಿ ಅಬೆಲ್ ಪ್ರಶಸ್ತಿ ಪಡೆದಂತ ವ್ಯಕ್ತಿ, ಇವ್ರ ಬಗ್ಗೆ ನೋಡೋಣ. ಇದು ಮೆಡಲ್ ಈ ರೀತಿ ಇರುತ್ತೆ, ಎಲ್ಲರೂ ನೋಡಿ. ನಂತರ ಅಬೆಲ್ ಪ್ರೈಸ್, ಈ ಅಬೆಲ್ ಪ್ರೈಸ್ 2003ರಲ್ಲಿ ಸ್ಥಾಪನೆ ಆಯ್ತು. ಇಲ್ಲಿ ನಾರ್ವೆ ಒಳಗೆ ಸ್ಥಾಪನೆ ಆಯ್ತು. ಇದನ್ನ ಔಲಾ ಆಫ್ ದ ಯೂನಿವರ್ಸಿಟಿ ಆಫ್ ಓಸ್ಲೋ ಒಳಗೆ ಕೊಡ್ತಾರೆ, ಗೊತ್ತಿರಬೇಕು. ಇಟ್ ಈಸ್ ನೇಮ್ಡ್ ಆಫ್ಟರ್ ದ ನಾರ್ವೇಜಿಯನ್ ಮ್ಯಾಥಮೆಟಿಷಿಯನ್ ನೆಲ್ಸ್ ಹೆನ್ರಿಕ್ ಅಬೆಲ್. ಅಂದ್ರ ಇವ್ರದ್ದು ಯಾರು ಇದ್ರ ಸಲ ಕೊಡಿ ಅಂದ್ರೆ ನೀಲ್ಸ್ ಹೆನ್ರಿಕ್ ಅಬೆಲ್, ಇವರು ನಾರ್ವೆಯ ಪ್ರಸಿದ್ಧ ಮ್ಯಾಥಮೆಟಿಷಿಯನ್. ಅವ್ರ ಸಲುವಾಗಿ ಕೊಡುವಂತ ಈ ಪ್ರಶಸ್ತಿ ಆಗಿದೆ. 7.5 ಮಿಲಿಯನ್ ನಾರ್ವೇಜಿಯನ್ ಕ್ರೋನರ್, ಅಂದ್ರೆ 7.5 ಮಿಲಿಯನ್ ನಾರ್ವೇಜಿಯನ್ ಕ್ರೋನರ್ ಇದರ ಒಟ್ಟು ಮೊತ್ತ ಆಗಿದೆ, ಗೊತ್ತಿರಲಿ. ನಂತರ ಫಸ್ಟ್ ಅಬೆಲ್ ವಿನ್ನರ್ ಜಿಯಾನ್ ಪಿರೆ ಸೆರೆ. ಫಸ್ಟ್ ಅಬೆಲ್ ಪ್ರೈಸ್ ವಿನ್ನರ್ ಯಾರಂದ್ರ ಜಿಯಾನ್ ಪಿರೆ ಸೆರೆ ಅವರು, ಫ್ರೆಂಚ್ ದೇಶ 2003ರಲ್ಲಿ ಪಡೆದಿದ್ದಾರೆ. ಅದೇ ತರ ಫಸ್ಟ್ ಅಬೆಲ್ ವುಮೆನ್ ವಿನ್ನರ್ ಯಾರಂದ್ರ ಕರೇನಾ ಉಲೆನ್ಬೆಕ್ ಅವರು. ಕರೇನಾ ಉಲೆನ್ಬೆಕ್ ಅವರು 2019ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅವರು, ಇವ್ರು ಪಡೆದಿದ್ದಾರೆ. ನಂತರ ಫಸ್ಟ್ ಇಂಡಿಯನ್ ಟು ವಿನ್ ಅಬೆಲ್ ಪ್ರೈಸ್ SR ಶ್ರೀನಿವಾಸ್ ವರ್ಧನ್, ಗೊತ್ತಿರಬೇಕು. ಅಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರಪ್ಪ ಅಂದ್ರ SR ಶ್ರೀನಿವಾಸ್ ವರ್ಧನ್ ಅವರು. ನಂತರ ಇದು ರೀಸೆಂಟ್ ಆಗಿ ಪ್ರಶ್ನೆ ಬಂದಿತ್ತು, ಅದಕ್ಕೋಸ್ಕರ ಹಾಕಿದ್ದೀನಿ. ನೊಬೆಲ್ ಪ್ರೈಸ್ ಆಫ್ ಮ್ಯಾಥಮೆಟಿಕ್ಸ್ ಎರಡಕ್ಕೂ ಕರೀತಾರೆ. ಹಂಗ್ ನೋಡಿದ್ರೆ ನೊಬೆಲ್ ಪ್ರೈಸ್ ಆಫ್ ಮ್ಯಾಥಮೆಟಿಕ್ಸ್ ಒಂದು ಫೀಲ್ಡ್ಸ್ ಮೆಡಲ್ ಕೂಡ, ಅಬೆಲ್ ಪ್ರೈಸ್ ಕೂಡ ಹೌದಾ, ಎರಡಕ್ಕೂ ಕರೀತಾರೆ. ಬಟ್ ಸಿಚುವೇಶನ್ ತಕ್ಕಂಗ್ ಕರೀತಾರೆ. ಫೀಲ್ಡ್ಸ್ ಮೆಡಲ್ ಏನಂತ ಕರೀತಾರಪ್ಪ ಅಂದ್ರ ಈಕ್ವಲೆಂಟ್ ಟು ನೊಬೆಲ್ ಅಂತ ಕರೀತಾರೆ. ಬಟ್ ಅಬೆಲ್ ಪ್ರೈಸ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೈಸಸ್ ಈಸ್ ಪ್ರೆಸೆಂಟೆಡ್ ಬೈ ದ ಕಿಂಗ್ ಆಫ್ ನಾರ್ವೆ. ಹೇಳಿದ್ನಲ್ಲ, ನಾರ್ವೆದವರು ಪ್ರೆಸೆಂಟ್ ಮಾಡೋದಿದ್ನ. ಅಂಡ್ ಈಸ್ ಆಫನ್ ಕಾಲ್ಡ್ ದ ನೊಬೆಲ್ ಪ್ರೈಸ್ ಇನ್ ಮ್ಯಾಥಮೆಟಿಕ್ಸ್. ಆನ್ಸರ್ ಏನಾಗುತ್ತೆ, ಅಬೆಲ್ ಪ್ರೈಸ್ ಆಗುತ್ತೆ, ಗೊತ್ತಿರಲಿ. ಅಬೆಲ್ ಪ್ರೈಸ್ ಕೇಳಿದ್ದಾರೆ, ಕ್ವಶನ್ ಯಾವ ತರ ಬರುತ್ತೆ ಅದರ ಮೇಲೆ ಆನ್ಸರ್ ಡಿಪೆಂಡ್ ಆಗುತ್ತೆ. ನಂತರ 2025ರಲ್ಲಿ ಅಬೆಲ್ ಪ್ರಶಸ್ತಿ ಪಡೆದವರು ಯಾರಂತ ನೋಡೋಣ. ಕರೆಂಟ್ ಅಫೇರ್ಸ್ 2025, 2025ರ ಅಬೆಲ್ ಪ್ರೈಸ್ ವಿನ್ನರ್ ಯಾರಂದ್ರ ಮಸಾಕಿ ಕಶಿವಾರ್ ಅವರು. ಮಸಾಕಿ ಕಶಿವಾರ್ ಅವರು 2025 ಒಳಗ ಅಬೆಲ್ ಪ್ರೈಸ್ ವಿನ್ನರ್ ಆಗಿದ್ದಾರೆ. ಎದಕ್ಕೋಸ್ಕರ ಪಡೆದಿದ್ದಾರೆ ಅಂದ್ರೆ ಅಲ್ಜಿಬ್ರಿಕ್ ಅನಲೈಸಿಸ್ ಅಂಡ್ ರಿಪ್ರೆಸೆಂಟೇಷನ್ ಥಿಯರಿ, ಇದಕ್ಕೋಸ್ಕರ ಇವರು ಅಬೆಲ್ ಪ್ರಶಸ್ತಿ ಪಡೆದಿದ್ದಾರೆ. ಎಲ್ಲರೂ ಕೂಡ ಅಬೆಲ್ ಪ್ರಶಸ್ತಿ ಬಗ್ಗೆ ಪೂರ್ಣವಾಗಿ ತಿಳಿದುಕೊಂಡ್ರೆ ಅಂತ ಅನ್ಕೊಂತೀನಿ. ನಮ್ ಚಾನೆಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗ್ಲಿಲ್ಲ, ನಾನು ಹೇಳಿದ್ರೆ ಯಾವ್ದಾದ್ರು ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಡಿಸ್ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.